ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವೆಂಬರ್ ಮಂತಲ್ಲಿ ಲಾಂಚ್ ಆಗೋದಕ್ಕೆ ರೆಡಿಯಾಗಿರುವ 3 ಟಾಪ್ ಸ್ಮಾರ್ಟ್ಫೋನ್ಗಳ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ ಮತ್ತು ಯೂಸ್ಫುಲ್ ಆಗಲಿದೆ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Xiaomi 14T Pro ಇದು Android 14 ಆಪರೇಟಿಂಗ್ ಸಿಸ್ಟಮ್ ಅನ್ನು ಒಳಗೊಂಡಿದ್ದು 6.67 ಇಂಚಸ್ ಫುಲ್ HD AMOLED ಡಿಸ್ಪ್ಲೇ ಅನ್ನು ಒಳಗೊಂಡಿದೆ. 144 Hz ರಿಫ್ರೆಶ್ ರೇಟ್ ಅನ್ನು ಒಳಗೊಂಡಿದ್ದು ಮೀಡಿಯಾಟೆಕ್ ಡೆಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್ ಅನ್ನು ಇದು ಒಳಗೊಂಡಿದೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 50 MP ಪ್ಲಸ್ 12 MP ಪ್ಲಸ್ 50 MP ಕ್ಯಾಮ್ರಾವನ್ನ ಇದು ಹೊಂದಿದ್ದು 32 MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ಇರುವಂತದ್ದು ಮತ್ತು 5000 mAh ಬ್ಯಾಟರಿ ಇರುವಂತದ್ದು ಮತ್ತು 120 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಕೊಡಲಾಗಿದೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 41,999 ಆಗಿರುವಂತದ್ದು. ಟೆಕ್ನೋ ಕ್ಯಾಮನ್ 30S Pro ಇದು Android 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ ಮತ್ತು 6.78 ಇಂಚಸ್ ಫುಲ್ HD AMOLED ಡಿಸ್ಪ್ಲೇ ಅನ್ನ ಒಳಗೊಂಡಿರುವಂತದ್ದು. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು ಮೀಡಿಯಾಟೆಕ್ Helio G100 ಪ್ರೊಸೆಸರ್ ಅನ್ನ ಇದು ಹೊಂದಿರುವಂತದ್ದು. ಇನ್ನು ಕ್ಯಾಮ್ರಾ ವಿಷಯ ಬಂದ್ರೆ 50 MP ಪ್ಲಸ್ 2 MP ಮೇನ್ ಕ್ಯಾಮ್ರಾವನ್ನ ಹೊಂದಿದ್ದು 50 MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 8 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ಇರುವಂತದ್ದು. 5000 mAh ಬ್ಯಾಟರಿ ಇದ್ದು 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 14,999 ಆಗಿರುವಂತದ್ದು. iQOO Z9 ಟರ್ಬೋ ಪ್ಲಸ್ ಇದು Android 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. ಇದು 6.78 ಇಂಚಸ್ QHD AMOLED ಡಿಸ್ಪ್ಲೇ ಅನ್ನ ಒಳಗೊಂಡಿದ್ದು 144 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದೆ. ಮೀಡಿಯಾಟೆಕ್ ಡೆಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದ್ದು ಕ್ಯಾಮ್ರಾ ವಿಷಯ ಬಂದ್ರೆ 50 MP ಪ್ಲಸ್ 8 MP ಮೇನ್ ಕ್ಯಾಮ್ರಾವನ್ನ ಹೊಂದಿದೆ ಮತ್ತು 16 MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ಇರುವಂತದ್ದು. 6400 mAh ಬ್ಯಾಟರಿ ಇರುವಂತದ್ದು ಮತ್ತು 80 ವ್ಯಾಟ್ ಫಾಸ್ಟ್ ಚಾರ್ಜರ್ ಹೊಂದಿರುವಂತದ್ದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 41,999 ಆಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.